ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಪುಸ್ತಕ ದಿನಾಚರಣೆಯ ಶುಭಾಶಯಗಳು. ವಿಶ್ವ ಪುಸ್ತಕದ ದಿನ, ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇ. ವಿಶ್ವ ಪುಸ್ತಕ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 23ರಂದು ಯುನೆಸ್ಕೋ ಸಂಸ್ಥೆಯು ಆಚರಿಸುತ್ತದೆ. ಈ ದಿನದ ಉದ್ದೇಶವು ಪುಸ್ತಕಗಳ ಮಹತ್ವವನ್ನು ಗುರುತಿಸಿ ಓದುಗರಲ್ಲಿ ಓದುವ ಹವ್ಯಾಸವನ್ನು ಉತ್ತೇಜಿಸುವುದು ಮತ್ತು ಲೇಖಕರ ಕೃತಿಸ್ವಾಮ್ಯ ಹಕ್ಕುಗಳನ್ನು ಗೌರವಿಸುವುದಾಗಿದೆ. ಈ ದಿನದ ಇತಿಹಾಸ ಮತ್ತು ಮಹತ್ವ. ಈ ದಿನದ ಆಯ್ಕೆಗೆ ವಿಶೇಷ ಕಾರಣವಿದೆ. ಇದು ಪ್ರಸಿದ್ಧ ಲೇಖಕರಾದ ವಿಲಿಯಂ ಶೇಕ್ಸ್ಪಿಯರ್, ಮಿಂಗ್ವೆಲ್ ದೆ ಸಾವ್ರೆಟ್ಸ್ ಮತ್ತು ಇಂಕಾ ಗರ್ಲಿಯಸ್ ದಿ ಲಾ ವೆಗಾ ಅವರ ಮರಣದ ದಿನಾಂಕವಾಗಿದೆ. ಈ ದಿನವನ್ನು ಮೊದಲ ಬಾರಿ 1995ರಲ್ಲಿ ಯುನೆಸ್ಕೋ ಅಧಿಕೃತವಾಗಿ ವಿಶ್ವ ಪುಸ್ತಕ ದಿನವಾಗಿ ಘೋಷಿಸಿತು. ವಿಶ್ವ ಪುಸ್ತಕ ರಾಜಧಾನಿ, ವರ್ಲ್ಡ್ ಬುಕ್ ಕ್ಯಾಪಿಟಲ್. ಪ್ರತಿ ವರ್ಷ ಯುನೆಸ್ಕೋ ಮತ್ತು ಅಂತಾರಾಷ್ಟ್ರೀಯ ಪುಸ್ತಕ ಅಧ್ಯಯನದ ಪ್ರಮುಖ ಸಂಸ್ಥೆಗಳು ಒಂದು ನಗರವನ್ನು ವಿಶ್ವ ಪುಸ್ತಕ ರಾಜಧಾನಿಯಾಗಿ ಆಯ್ಕೆ ಮಾಡುತ್ತವೆ. ಆಯ್ಕೆಯಾದ ನಗರವು ಓದುವಿಕೆಯನ್ನು ಉತ್ತೇಜಿಸಲು ಮತ್ತು ಪುಸ್ತಕಗಳ ಪ್ರಚಾರಕ್ಕಾಗಿ ವಿವಿಧ ಕಾರ್ಯಗಳನ್ನು ಆಯೋಜಿಸುತ್ತದೆ. 2023ರಲ್ಲಿ ಅಕ್ರಾ, ಘಾನಾ ದೇಶದ, 2024ರಲ್ಲಿ ಫ್ರಾನ್ಸ್ ದೇಶದ ಸ್ಟಾವ್ಸ್, 2025ರಲ್ಲಿ ರಿಯೋ ಡಿ ಜನೈರೊ, ಬ್ರೆಜಿಲ್ ದೇಶ. ಭಾರತದಲ್ಲಿ ಆಚರಣೆ. ಭಾರತದಲ್ಲಿ ಶಾಲೆಗಳು, ಕಾಲೇಜುಗಳು, ಗ್ರಂಥಾಲಯಗಳು ಮತ್ತು ಸಾಹಿತ್ಯ ಸಂಘಗಳು ಈ ದಿನವನ್ನು ವಿಶೇಷ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತವೆ. ಪುಸ್ತಕ ಮೇಳಗಳು. ವಿವಿಧ ನಗರಗಳಲ್ಲಿ ಪುಸ್ತಕ ಮೇಳಗಳು ಮತ್ತು ಪ್ರದರ್ಶನಗಳು ನಡೆಯುತ್ತವೆ. ಓದುಗರ ಸಭೆಗಳು. ಓದುಗರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ವೇದಿಕೆಗಳು ಒದಗಿಸಲಾಗುತ್ತವೆ. ಪುಸ್ತಕ ವಿತರಣೆ. ಕೆಲವು ಸ್ಥಳಗಳಲ್ಲಿ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ವಿತರಿಸಲಾಗುತ್ತದೆ. ಈ ಆಚರಣೆಗಳ ಮೂಲಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಮತ್ತು ಸಾಹಿತ್ಯದ ಮಹತ್ವವನ್ನು ಸಾರಲು ಪ್ರಯತ್ನಿಸಲಾಗುತ್ತದೆ. ಓದುವ ಹವ್ಯಾಸದ ಮಹತ್ವ. ಪುಸ್ತಕಗಳು ನಮ್ಮ ಕಲ್ಪನೆಗೆ ರೆಕ್ಕೆಗಳನ್ನು ನೀಡುತ್ತವೆ, ಹೊಸ ಸಂಸ್ಕೃತಿಯನ್ನು ಪರಿಚಯಿಸುತ್ತವೆ ಮತ್ತು ಜ್ಞಾನವನ್ನು ವಿಸ್ತರಿಸುತ್ತವೆ. ಓದುವ ಹವ್ಯಾಸವು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಲು ಸಹಾಯಕವಾಗುತ್ತದೆ. ಈ ವಿಶ್ವ ಪುಸ್ತಕ ದಿನದಂದು ನೀವು ಒಂದು ಹೊಸ ಪುಸ್ತಕವನ್ನು ಓದಿ ನಿಮ್ಮ ಓದುವ ಹವ್ಯಾಸವನ್ನು ಮತ್ತಷ್ಟು ವಿಸ್ತರಿಸಿ. ಓದೋ ಗುಣ, ಕಲಿಯೋ ಗುಣ ಬೆಳೆಯೋಣ ಮತ್ತು ಬೆಳೆಸೋಣ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಪುಸ್ತಕ ದಿನದ ಶುಭಾಶಯಗಳು. ಧನ್ಯವಾದಗಳು.